ಅಜಯ್, ಲಾಯರ್ ಹತ್ರ ಎಲ್ಲ ಮಾತಾಡಿದ್ದೀವಿ, ನಾವು ಸರೆಂಡರ್ ಆಗ್ಬಿಡ್ತೀವಿ ಅಜಯ್. ಏಯ್, ನಿನಗೇನು ತಲೆಗೆಲೆ ಕೆಟ್ಟಿದ್ಯಾ? ಹಾಂ, ನೋಡು, ಸುಮ್ಮನೆ ಹಳೆ ದಿನೆಲ್ಲ ಕೆದಕಿ ಮತ್ತೆ ನನ್ನ ಲೈಫ್ನ ಡಿಸಪಾಯಿಂಟ್ ಮಾಡಬೇಡ, ಅರ್ಥ ಆಯ್ತಾ? ನನ್ನ ಲೈಫು ಇಲ್ಲಿಗೆ. ನಿನ್ನ ಲೈಫು ಏನಾಗಿಲ್ಲ ಅಜಯ್, ನೀನು ನಂಬ್ಕೊಂಡು ಅಮೃತ ಅವಳೆ ಕಣೋ. ನಿನ್ನ ತಂಗಿ, ತಮ್ಮ, ನಿಮ್ಮಮ್ಮ, ನೀನು ಚೆನ್ನಾಗಿರ್ಬೇಕು ಕಣೋ. ಹೌದು ಅಜಯ್, ಪ್ಲೀಸ್, ನನ್ನಿಂದ ನಿನ್ನ ಜೀವನ ಹಾಳಾಗೋಯ್ತು. ನಾನು ಪಾಪಿ ಅಜಯ್, ನಾನು ಸತ್ರೆ ಪ್ರಯೋಜನ ಇರಲ್ಲ. ಅಜಯ್, ನಾನು ಜೈಲ್ ಶಿಕ್ಷೆ ಅನುಭವಿಸ್ತೀನಿ, ನೀನು ಅಮೃತ ಜೊತೆ ಚೆನ್ನಾಗಿರ್ಬೇಕು. ನೋಡಿ, ನಿಮಗೆ ನಿಜವಲ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಮತ್ತೆ ಇಲ್ಲಿ ಬರಬೇಡಿ. ನನ್ನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಬೇರೆಯವ್ರ ಜೀವನ ಹಾಳು ಮಾಡ್ತಾ ಇದ್ದೀರಾ. ಸುಮ್ಮನೆ ಅವ್ರ ತಲೆ ಕೆಡಿಸ್ಬೇಡಿ, ಅರ್ಥ ಆಯ್ತಾ? ಅವರಾದ್ರೂ ಚೆನ್ನಾಗಿರ್ಲಿ. ಸ್ನೇಹನ ಕಾಯೋ ಕರ್ಣ ಬಲಿಯಾದ ಬಾಣಕ್ಕೆ, ಪ್ರೀತಿನ ಬಿಟ್ಟು ಹೋದ ನಳರಾಜ ದೂರಕ್ಕೆ, ನಿಂಗೀಗ ಯಾರು ಹೋಲಿಕೆ. ಕೆಲಸ ಆಯಿತು ಅಜಯ್, ನಾಳೆಯಿಂದ ಡ್ಯೂಟಿಗೆ ಜಾಯ್ನ್ ಆಗಬೇಕು. ಹೇ, ಸೂಪರ್ ಕಣೋ, ತುಂಬ ಖುಷಿ ಆಗ್ತಾ ಇದೆ. ಅಂತೂ ನಿನ್ನ ಲೈಫ್ ಸೆಟ್ಲ್ ಆಯ್ತಲ್ಲ. ಅಂದಾಗೆ ಅಮ್ಮ ಮತ್ತು ಪೂಜಾ ಹೇಗಿದ್ದಾರೆ? ಪೂಜಾನ್ ಜಾಸ್ತಿ ಒಂಟಿಯಾಗಿರಕ್ಕೆ ಬಿಡಬೇಡ, ಪಾಪ ತುಂಬ ಸೆನ್ಸಿಟಿವ್ ಅವಳು. ಆದಷ್ಟು ಬೇಗ ಅವಳು ಮದುವೆ ಮಾಡಿಬಿಡು. ಹಾಂ. ಏಯ್, ಯಾಕೋ ಇಷ್ಟೊಂದು ಫೀಲಿಂಗಲ್ಲಿದೆಯಾ? ಅಜಯ್, ನಿಂಗೆ ಸ್ವಲ್ಪನೂ ಕೋಪ ಬರ್ತಿಲ್ವಾ? ನಮ್ಮಿಂದಾಗಿ ನಿಮ್ಮ ತಂದೆನ ಕಳ್ಕೊಂಡೆ, ಮನೆಯವ್ರನ್ನು ದೂರ ಮಾಡಿಕೊಂಡು ಅನಾಥ ಆದೆ. ಸಾಯೋವರೆಗೂ ಉಸಿರಾಗಿರ್ತೀನಿ ಅಂತ ನಂಬ್ಕೊಂಡಿದ್ದೆ, ನಿನ್ನ ಪ್ರೀತಿಗೂ ಮೋಸ ಮಾಡ್ದಲ್ಲ ಅಜಯ್. ಇಡೀ ಜೀವನನೇ ನಮಗೋಸ್ಕರ ತ್ಯಾಗ ಮಾಡಿಬಿಟ್ಟಲ್ಲೋ. ಅಲ್ಲ, ನಿನ್ನ ಮನಸ್ಸಿಗೆ ಇದು ಯಾವುದು ಚುಚ್ಚ ಅಲ್ವೇನೋ ಹೇಳೋ, ಮಾತಾಡಲ್ಲ. ಶ್ರೀರಾಮ ರಾಜನಾಗಿದ್ರು ವನವಾಸ ಮಾಡಲಿಲ್ವಾ? ಜಗತ್ತಿಗೆ ತಂದೆ ಅನ್ಸ್ಕೊಂಡಿರೋ ಈಶ್ವರನೇ ಭಿಕ್ಷೆ ಬೇಡ್ದ. ಹಣೆ ಬರ ಅನ್ನೋದು ಯಾರನ್ನೂ ಬಿಡಲ್ಲ ಮಗ, ಅಲ್ವೇನೋ? ಹ್ಞೂ ಕಣೋ. ಏನೋ ಪ್ಯೂಟು, ಎಲ್ಲೋ ಸ್ಮೆಲ್ಲೇ ಬರ್ತಾ ಇಲ್ಲ ಅಲ್ವೋ? ಕಾಸಿಲ್ಲಂದ್ರೆ ಹೋಗಿ ನಮ್ಮ ಶಾಪಲ್ಲಿ ತಗೊಳ್ಳೋ. ಜೈ, ಹಾಂ, ಇವನು ಕುಡಿಯೋದು ಬಿಟ್ಬಿಟ್ಟ. ಹೌದಾ? ಹೇಯ್, ನಿಜ ಏನೋ? ದೇವರಾಣಿಗೆ ಕಣ. ಸುಮ್ಮನೆ ತಮಾಷೆ ಮಾಡಿದೆ ಕಣ. ಸುದಿ, ನೀನು ಇವನ್ ಥರ ಬಿಟ್ಟಿಲ್ಲ ತಾನೆ? ಜೈ, ಕೆಲ್ಸಕ್ಕೆ ಹೋಯ್ತಾ ಇದ್ದೀನಿ ಕಣ. ಲೋ, ಏನ್ರೋ ನನ್ನ ಮಕ್ಕಳ ನೀವು? ಹಾಂ, ಇಷ್ಟು ಒಳ್ಳೆಯವರ ಬಿಟ್ಟಿದ್ದೀರಾ? ಅಂತೂ ನಾನು ಗ್ರೇಟ್ ಅದೇ ಕಣ್ರು. ಜೈಲಿಗೆ ಬಂದಿದ್ದಕ್ಕೆ ಇವತ್ತು ಅರ್ಥ ಸಿಕ್ತು ನೋಡ್ರು. ರಘು, ನಾನು ಹೇಳ್ದನಲ್ಲ ಅಷ್ಟು ಮಾಡು. ಹಾಂ, ಆದಷ್ಟು ಬೇಗ ಅವಳು ಮದುವೆ ಮಾಡಿಬಿಡು. ನಮ್ಮೆಲ್ರಿಗೂ ಒಂದು ದಡ ಸಿಗ್ದಂಗೆ ಆಗುತ್ತೆ. ಆಮೇಲೆ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ರು. ಅಜಯ್, ಎಲ್ಲರೂ ಲೈಫ್ ಈಗ ಸೆಟ್ಲ್ ಆಗಿದೆ, ಅಂಥದ್ರಲ್ಲಿ ನಾನು ಮನಸ್ಸು ಬದಲಾಯಿಸ್ಕೊಳ್ಳೋದು. ಅಮೃತ, ಪ್ಲೀಸ್, ನಿನ್ ಜೀವನ ಎಲ್ಲಿ ಹಾಳಾಗುತ್ತೋ ಅನ್ನೋ ಭಯಕ್ಕೆ ಅವನ ಆ ರೀತಿ ನಡ್ಕೊಂಡ. ಅಜ್ಜು ಏನು ಅಂತ ನಂಗೆ ಗೊತ್ತು, ನಾನು ಅವನ ನಂಬಲಿಲ್ವಲ್ಲ ಅನ್ನೋ ನೋವು ಅವನನ್ನು ಕಾಡ್ತಾ ಇದೆ. ಪರವಾಗಿಲ್ಲ ಬಿಡು, ಅವನು ತಪ್ಪು ಮಾಡದೆ ಇಲ್ಲಿಗೆ ಬಂದ, ನಾನು ತಪ್ಪು ಮಾಡಿ ಇಲ್ಲಿಗೆ ಬರ್ತಿದ್ದೀನಿ. ಪ್ರತಿದಿನ ಬರ್ತೀನಿ, ಅವನು ನನ್ನ ಕ್ಷಮಿಸೋವರೆಗೂ ಬರ್ತೀನಿ. ಅಮೃತ, ಅಪ್ಪ. ಏನಮ್ಮ ಓದ್ತಾ ಇದ್ಯಾ? ಹಾಪ. ನಿನಗೊಂದು ಗುಡ್ ನ್ಯೂಸ್. ಹುಡುಗನ ಜಾತಕ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗಿದೆ. ಎಕ್ಸಾಮ್ ಯಾವಾಗ ಮುಗಿಯುತ್ತೆ ಅಂತ ಹೇಳು, ನಿನ್ನ ಮದುವೆನ ದಾಮ್ ಧೂಮಾಗಿ ಮಾಡಿ ಮುಗಿಸ್ಬಿಡ್ತೀನಿ. ಅಪ್ಪ, ಅದು ಹೇಳಮ್ಮ. ನನಗೆ ಮದುವೆ ಇಷ್ಟ ಇಲ್ಲ. ದಯವಿಟ್ಟು ಫೋರ್ಸ್ ಮಾಡಬೇಡಿಪ್ಪ. ಅಮೃತ, ಅಮೃತ ನೋಡಿ, ಅಮೃತಂಗೆ ಓದಲ್ಲಿ ನಿಂತು ಹೋಗುತ್ತೋ ಅಂತ ತುಂಬಾ ಭಯ ಆಗಿದೆ. ಅದಕ್ಕೆ ಅವಳು ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀವು ಸಮಾಧಾನವಾಗಿರಿ. ಮುದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ಅವಳು ಹೀಗೆ ಮಾತಾಡ್ತಾ ಇದ್ರೆ ಕಳ್ಸೋದು ಕಾಲೇಜ್ಗಲ್ಲ, ನೇರ ಗಂಡಿನ ಮನೆಗೆ ಅಂತ ಹೇಳು. ಅಯ್ಯೋ,
ಏ ಮಗ ಇದೇ ಫಸ್ಟ್ ಟೈಮಾ ಬತ್ತಿರೋದು ಜೈಲ್ದವ? ಹಾಂ ಬಾ ಕೂತ್ಕ ಬಾ ಬಾ. ಯಾರವ್ರ ಒಳಗೆ? ಅದು 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 ಅಂದ್ರೆ ಹೆಸ್ರಿಲ್ವಾ? ಅಜಯ್. ಅಜಯ್ ಅಲ್ಲೋ ಕಣವ, ಅಜಯ್ ಅನ್ನೋ ಹೆಸ್ರಿರೋರು 100 ಜನ ಅವ್ರೆ ಒಳಗಡೆ. ಅವ್ರ ಅಪ್ಪನ ಹೆಸ್ರು ಹೇಳು. ಹಾಂ ಶಂಕರ್ ಅಂತ. ಓ ಶಂಕರ್. ಅಜಯ್ ಶಂಕರ್ ಇರು ಒಸಿ ಬತ್ತೀನಿ. ತಗ ನಿನ್ನ ನಂಬರು. ನನಗೂ 4 ವರ್ಷದಿಂದ ಇಲ್ಲಿಗೆ ಬರೋರ ಕತೆ ಕೇಳಿ ಕೇಳಿ ತಲೆ ಕೆಟ್ಟೋಗ್ಬಿಟ್ಟೈತೆ ಕಣವ. ನಂಗಿರೋನೊಬ್ಬನೇ ಮಗ. ಊರ್ನಾಗೆ ಉಳುಮೆ ಮಾಡ್ತಾ ಇದ್ದ. ಅನ್ನಕ್ಕೆ 2 ಎಕರೆ ಜಮೀನಿತ್ತು. ಇದ್ನೊಂದು ಅಂತ ಜಗಳಕ್ಕೆ ಶುರು ಮಾಡ್ಬಿಟ್ರು. ಬೇರೆ ಯಾರು ಅಲ್ಲ, ಅವ್ನು ದೊಡ್ಡಪ್ಪನ ಮಕ್ಳೆಯ. ಅವನಿಗೂ ಕೇಳಿ ಕೇಳಿ ರೋಸೋಯ್ತು. ಕೋಪ್ದಾಗೆ ತೆಗ್ದು ಒಂದು ಆಗ್ತಾ ನೋಡು. ಕೆಳಗೆ ಬಿದ್ದವನು ಮ್ಯಾಕ್ ಕೇಳಲೇ ಇಲ್ಲ. ಪೊಲೀಸಪ್ಪ ಇವನ್ ಬಿಡ್ನೇ ಇಲ್ಲ. ತುಂಬ ಬೇಕಾದವರ ಒಳಗಡೆ ಇರೋದು. ನಿನ್ ಗಂಡನ ಇನ್ನೂ ಮದುವೆ ಆಗಿಲ್ಲ. ಓ ಪಿರುತಿನ? 27ನೇ ನಂಬರ್ ಯಾರೀ? ನೀನ್ ನಂಬರ್ ಕರೀತಾವ್ರೆ. ಹೋಗೋಗು ಹೋಗು. ಬರ್ತೀನಮ್ಮ. ಇಷ್ಟ ಇಲ್ದಿರೋದನ್ನು ಪದೇ ಪದೇ ಮಾಡ್ತಿದ್ರೆ ಅವ್ರ ಮನಸ್ಸು ನೋಯಿಸ್ತಿದ್ದೀವಿ ಅಂತ ಅರ್ಥ. ಅಜ್ಜು, ನಾನು ತುಂಬ ತಪ್ಪು ಮಾಡಿದ್ದೀನಿ ನಿಜ. ಅದಕ್ಕೆ ಅಂತ ನನ್ನನ್ನು ಈ ರೀತಿ ಸಾಯಿಸ್ಬೇಡ ಅಜ್ಜು. ನನಗೆ ಗೊತ್ತು ನಿನಗೆ ನಾನು ಅಂದ್ರೆ ಎಷ್ಟಿಷ್ಟ ಅಂತ. ಅಜ್ಜು ಅಜ್ಜು ಒಂದು ನಿಮಿಷ ನನ್ನ ಮಾತು ಕೇಳು ಅಜ್ಜು. ಅಜ್ಜು ಅಜ್ಜು, ನೀನು ಹೀಗೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ಆದ್ರೆ ಒಂದ್ ಮಾತು ಕೇಳಿಸ್ಕೊ, ನಾನು ಪ್ರತಿದಿನ ಇಲ್ಲಿಗೆ ಬರ್ತೀನಿ, ಸಾಯೋವರೆಗೂ ಬರ್ತೀನಿ. ಐ ಲವ್ ಯು ಅಜ್ಜು, ಐ ಲವ್ ಯು, ಐ ಲವ್ ಯು ಅಜ್ಜು, ಐ ರಿಯಲಿ ಲವ್ ಯು. ಒತ್ತರನೇ ಬಂದ್ಬಿಟ್ಟಿದ್ಯಾ? ಓ ನಂಬರ್ ತಗೊಂಬಿಟ್ಟ. ಹಿಂಗಂತೀನಿ ಅಂತ ಬೇಸರ ಮಾಡ್ಕೋಬೇಡ ಕಣವ. ನಾನು 2 ತಿಂಗಳಿಂದ ನೋಡ್ತಾನೆ ಇವ್ನಿ. ಎಂಥ ಕಲ್ಮನ್ಸ್ನವನೇ ಆದರೂ ಒಂದಲ್ಲ ಒಂದಿನ ಬಂದು ನಿಂತಾವ್ ಮಾತಾಡ್ಸ್ಕೊಂಡು ಹೋಗವ್ನು. ನಂಗೆ ಅನ್ನಿಸ್ತದೆ ಅವನಿಗೆ ಯಾಕೋ ನಿನ್ನ ಮ್ಯಾಗೆ ಪಿರುತಿ. ಪ್ಲೀಸ್ ಅಮ್ಮ, ನನ್ನ ಅಜ್ಜು ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ನಿಮಗವನ ಬಗ್ಗೆ ಏನೂ ಗೊತ್ತಿಲ್ಲ. ಅವನ ದೇಹದಲ್ಲಿ ಹರಿತಿರೋ ರಕ್ತದ ಒಂದೊಂದು ಕಣದಲ್ಲೂ ನಾನಿದ್ದೀನಿ ಗೊತ್ತಾ? ಹಂಗಾರೆ ಅವನು ಹಿಂಗೆ ಮಾಡ್ತಾ ಇರೋದ್ರಿಂದ ಏನೋ ಒಳ್ಳೆ ಉದ್ದೇಶ ಇರಬೇಕು. ಅದೇನು ಅಂತ ತಿಳ್ಕೊಂಡು ಅರ್ಥ ಮಾಡ್ಕೋ. ಹೆಣ್ಣಿನ ಜೀವನ ಈ ಹೂವ ಇದ್ದಂಗೆ ಬೇಗ ಬಾಡೋಯ್ತದೆ ಕಣವ. ಜೀವನ ಅರಳೋ ಹೊತ್ನಾಗೆ ಹಾಳು ಮಾಡ್ಕೋಬೇಡ ನನ್ನ ತಾಯಿ. ನನ್ನ ಪ್ರೀತಿನೇ ನನ್ನ ಜೀವನ. ಒಂದ್ ವೇಳೆ ನಮ್ಮಿಬ್ಬರ ಮದ್ವೆ ಆದ್ಮೇಲೆ ಈ ತರ ಆಗಿದ್ದಿದ್ರೆ ಭಗವಂತ, ಪ್ರಪಂಚದಾಗೆ ಇಂಥ ಮಗನೂ ಇರ್ತದ? ಎಂಥ ಒಳ್ಳೆ ಗುಣ ಇದರ್ದು. ಇದ್ರ ಕೈ ಬಿಡ್ಬೇಡ ನನ್ನಪ್ಪ.
ಇಷ್ಟು ಸೆಕ್ಯೂರಿಟಿ ಇದ್ರು ಇದು ಒಳಗೆ ಹೇಗೆ ಬಂತು ಪ್ರಭು? ಅದೇ ಗೊತ್ತಾಗ್ತಲ್ಲ ಸರ್. ನಾಳೆಯಿಂದ ಎಂಟ್ರಿ ರೂಮ್ಗೆ 2 ಹಿಡನ್ ಕ್ಯಾಮೆರಾ ಫಿಕ್ಸ್ ಮಾಡಿ, ಯಾರಿಗೂ ಗೊತ್ತಾಗಬಾರ್ದು. ಪ್ರಭು ಸರ್, ಇವರೆಲ್ಲರ ಬಟ್ಟೆ ಬಿಚ್ಚಿ ಬಿಸಿನೀರು ಹಾಕಿ ಸರಿ ಸರ್. ಅವನನ್ನು ಬಿಟ್ಟು ಕಳಿಸಿ. ಓಕೆ ಸರ್. ಪ್ರೀತಿಯ ರಾಯಭಾರಿರು ನೀ ನನ್ನ ರೋಜ್, ಪ್ರೀತಿಯ ರಾಯಭಾರಿರು ಏನಾಯ್ತೇರೋ. ಲೇತಮ್ಮ ಹೊಡೆದ್ರೇನೋ? ಮನ್ಸಿಗೆ ಹೊಡೆದ್ರು. ಅದಕ್ಕೆ ಯಾಕಲೆ ಹೇಳಕೃತಿ? ಅವ್ರಿಗೆ ತಿಳಿದಿಲ್ಲ ಬಿಡಲಿ. ಕರೆ ಹೇಳ್ಬೇಕು ಅಂದ್ರೆ ಆ ಜೈಲರು ಭಾಳ ಒಳ್ಳೆನದನಪ್ಪ. ಒಳ್ಳೆಯವರಾದ್ರೆ ಯಾಕಣ್ಣ ಹಿಂಗೆ ಮಾಡ್ತಾರೆ? ಜೈಲಲ್ಲಿದ್ದ ಮಾತ್ರಕ್ಕೆ ನಮಗೇನು ಮನ್ಸಿಲ್ವಾ? ನಮಗೇನು ಪ್ರೀತಿ ಇಲ್ವಾ? ಈಗ ಸಿಗಾಕಂಡೆ ನೋಡಪ್ಪ. ಪಾಪ ಹೆಣ್ಮಗ ನೀನು ನೋಡಕ್ಕೆ ಅಂತ ದಿಸ ಬರ್ತಿದ್ರು ಒಟ್ಟ ಅವಳ ಕಡೆ ತಿರುಗಿ ನೋಡ್ದೆ, ಅವಳು ಕೊಟ್ಟು ಒಂದು ಗುಲಾಬಿನೂ ಬಿಸಾಕದಂಗೆ ಎಂತ ಚಂದದ ಪ್ರೀತಿ ಕಟ್ಕೊಂಡಿದ್ಯಪ್ಪ. ಆಕೆ ಒಂದು ಸ್ಮೈಲ್ ಬಿಸಾಕಲು ಅಂದ್ರೆ 1000 ಮಂದಿ ಸಾಯ್ತಾರಲ್ಲಿ. ನಿನ್ನ ಮೇಲಿನ ಹುಚ್ಚು ಪ್ರೀತಿಯಿಂದ ಅವಳು ದಿನ ಊಟ ಮಾಡ್ತಾಳೋ ನಿದ್ದೆ ಮಾಡ್ತಾಳೋ ಒಂದೂ ತಿಳಿವಲ್ದಲ್ಲಿ. ಎಲ್ಲ ಅದ್ಯಾವ್ರಿಗೆ ಗೊತ್ತು. ಹೊತ್ತಿಗೆ ಸರಿಯಾಗಿ ಸೂರ್ಯ ಉಡ್ತಾನೋ ಇಲ್ವೋ, ಆ ಹೆಣ್ಮಗ ಅಂತೂ ಕೈನಾಗ ಒಂದು ಗುಲಾಬಿ ಹಿಡ್ಕೊಂಡು ಜೈಲು ಗೇಟ್ ಮುಂದೆ ನಿಂತಿರ್ತಾಳೆ ನೋಡಪ್ಪ. ದ್ಯಾವ್ರಂತ ಹುಡುಗಿ ಬುಟ್ರು ಸಿಗಂಗಿಲ್ಲ ನೋಡಪ್ಪ. ನನಗೆ ಅವಳ ಮನ್ಸನ್ನ ನೋಯಿಸೋದ್ರಿಂದ ಖುಷಿನ ಅಣ್ಣ. ಮತ್ತೆ ಮತ್ತೆ ಅವಳ ಜೀವನ ಜೊತೆ ಆಟ ಆಡಬಾರ್ದು ಅಂತ ಹೀಗೆ ಮಾಡ್ತಾ ಇದ್ದೀನಿ. ಅವಳನ್ನ ಬಿಟ್ಟಲ್ಲ, ಅವಳನ್ನ ನೆನ್ಸ್ಕೊಳ್ತೆ ಒಂದು ಕ್ಷಣನೂ ಇರಕ್ಕಾಗಲ್ಲ. ನೋಡ್ದ ಮತ, ಜೀವನೇ ಅವಳು ಅನ್ನೋಷ್ಟು ಪ್ರೀತಿ ಇಟ್ಕೊಂಡಿದ್ದೆಲ್ಲ ಲೇ ತಮ್ಮ. ನಿನ್ನ ಬಿಟ್ರೆ ಆಕೆಗೆ ಬೇರೆ ಜಗತ್ತೇ ಗೊತ್ತಿಲ್ಲ ಲೇ. ನಾಳೆ ಬೆಳಿಗ್ಗೆ ಜೈಲಿಗೆ ಬರ್ತಾಳೆ, ನಾನು ಸ್ಪೆಷಲ್ ಎಂಟ್ರಿ ಹಾಕಿಸ್ತೀನಿ. ನಿನ್ನ ಮನ್ಸಲ್ಲಿರೋದಲ್ಲ ಆಕೆಗೆ ಹೇಳ್ಕೊಳ್ಳಲಿ. ನನ್ನ ಕಣ್ಣಿಗೆ ಆಕೆ ನಿಜವಾಗ್ಲೂ ದ್ಯಾವತೆ ಥರ ಕಾಣಿಸ್ತಾಳಲಿ. ಸಾರಿ, ನಾನು ನಿನಗೆ ತುಂಬ ನೋವು ಕೊಟ್ಬಿಟ್ಟೆ. ಬೆಳಿಗ್ಗೆ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಬಾ ಅಮ್ಮು. ಅಜಯ್ ಸನ್ ಆಫ್ ಶಂಕರ್. ಹುವೆ ತಿರುತ್ತಿನ್ನು ಈ ಬಂಧನ, ಬಂದೀಗ ಪ್ರೀತಿ ಹೇಳೋ ಒಳ್ಳೆ ಕ್ಷಣ. ಹೂವಿಂದ ಹೂವಿಗೊಂದು ಸಂಭಾಷಣೆ, ಸಾಕಿನ್ನು ಸಾಕಿನ್ನು ಇವೇ ಬನೆ. ನಾನು ನಿನ್ನ ಯೋಗಕ್ಷೇಮ ವಿಚಾರಿಸಕ್ಕೆ ಬಂದಿಲ್ಲ. ನನಗದು ಬೇಕಾಗೂ ಇಲ್ಲ. ದಯವಿಟ್ಟು ನನ್ನ ಮಗಳು ನನಗೆ ಬಿಟ್ಕೊಟ್ಬಿಡಪ್ಪ. ನನಗಿರೋಳು ಒಬ್ಬಳೇ ಮಗಳು. ನೀನ್ ನನ್ನ ಸ್ಥಾನದಲ್ಲಿದ್ದಿದ್ರೆ ಏನೋ ಮಾಡ್ತಿದ್ದೆ ಹೇಳೋ? ಕೊಲೆ ಮಾಡಿ ಜೈಲಿನಲ್ಲಿರೋ ಒಬ್ಬ ಕೈದಿನ ಪ್ರೀತಿಸ್ತೀನಿ, ಮದುವೆ ಆಗ್ತೀನಿ ಅಂತ ಹೇಳಿದ್ದಿದ್ರೆ ನಿನ್ನ ಮನಸ್ಸು ಒಪ್ತಿತ್ತೇನೋ? ಹೇಳೋ ಹೇಳೋ ಹೇಳೋ. ನಿಮ್ಮಪ್ಪ ನಿನ್ನ ಹೆತ್ತಕ್ಕೆ ಅವರೇ ತೀರ್ಕೊಂಡ್ರು. ಆ ಮನೆನ ಸ್ಮಶಾನ ಮಾಡ್ಬಿಟ್ಟೆ. ಈಗ ನನ್ನ ಮನೆ ಹಾಳು ಮಾಡ್ಬೇಕು ಅಂತ ಬಂದಿದ್ದೀನೋ? ಅಕ್ಕಿಯ ರೆಕ್ಕೆ ಮುರಿದು ಹಾರೋದು ತಪ್ಪಿಸಿ, ನಗುತ್ತೈತೆ ವಿಧಿಯು ತನ್ನ ದರ್ಪಾನ ತೋರಿಸಿ. ಅಜ್ಜಿ, ನಾನು ಕಾಲೇಜಿಗೆ ಹೊರಟಿಯಾ? ಇರು ತಗೋ.
ದಿನ ದೇವ್ರಿಗೆ ಆರತಿ ಮಾಡಿ ಭಕ್ತಾದಿಗಳ ಹತ್ರ ಭಿಕ್ಷೆ ಎತ್ತು ತಂದಿರೋ ದುಡ್ಡಿದು. ಇವಳು ಜೈಲ್ಗೆ ಹೋಗಿ ಚಕ್ಕಂದಾಡ ಕೊಡಕ್ಕಾಗಲ್ಲ. ಇಷ್ಟು ವರ್ಷ ನಮ್ಮ ಮುಂದೆ ಬುರ್ಕ ಹಾಕೊಂಡು ನಾಟಕ ಮಾಡಿದ್ದು ಸಾಕಮ್ಮ, ಸಾಕು. ಏನ್ರಿ ಹೇಳ್ತಿದ್ದೀರಾ ನೀವು? ಬಿಡೆ, ನಿನ್ನ ಮಗಳೇನ್ ಮಗು ಅನ್ಕೊಂಡಿದ್ಯಾ? ಅವಳು ದಿವಸ ಕಾಲೇಜ್ಗೆ ಹೋಗ್ತೆ, ಆ ಜೈಲ್ಗೆ ಹೋಗ್ತಿದ್ದಾಳೆ ಅಂದ್ರೆ ಆ ಕೊಲೆಗಾರ ಅಜಯ್ ಇವಳ ನಡುವೆ ಎಲ್ಲ ಮುಗ್ದೋಗಿದೆ ಕಣೆ. ಏನು ಉಳಿದಿಲ್ಲ, ಇನ್ನೇನು ಉಳಿದಿಲ್ಲ. ಅಪ್ಪ, ನಾಲ್ಗೆ ಇದೆ ಅಂತ ಏನೇನೋ ಮಾತಾಡ್ಬೇಡಿ. ಅಮೃತ, ಬಿಡಜ್ಜಿ, ಹೌದು, ನಾನ್ ದಿನ ಜೈಲ್ ಹತ್ರ ಹೋಗ್ತೀನಿ. ಹಾಗಂತ ಚಕ್ಕಂದ ಹಾಗೆ ಹೀಗೆ ಅಂತ ಎಷ್ಟು ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ ನೋಡಿ. ನಾನ್ ಅಜಯ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನಾನು ಅವನ್ನ ಹಚ್ಕೊಂಡಿದ್ದೀನಿ. ಸಾಯೋವರೆಗೂ ಅವನೇ ನನ್ ಜೀವ. ನಿಮ್ಮ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ನಮ್ಮನ್ನ ನಮ್ಮ ಬಾಡಿಗೆ ಬಿಟ್ಬಿಡಿ, ಬಿಟ್ಬಿಡಿ. ಯಾಕೆ ಮದ್ವೆ ಆದ್ಮೇಲೆ ನೀವಿಬ್ರು ಪ್ರೀತಿಸ್ಲೇ ಇಲ್ವಾ? ಅದೇ ಪ್ರೀತಿನ ನಾವು ಮುಂಚೆ ಮಾಡಿ ಮದ್ವೆ ಆಗೋದ್ರಲ್ಲಿ ತಪ್ಪೇನಿದೆ? ದೊಡ್ಡೋರು ಏನ್ ತಪ್ಪು ಮಾಡಿದ್ರು ಅದ್ ಸರಿನೇ. ಯಾಕೆ ಹೇಳಿ, ನೀವು ದೊಡ್ಡೋರಲ್ವಾ? ಅದಕ್ಕೆ ಮಾತಾಡಿ, ಈಗ ಮಾತಾಡಿ. ಯಾಕೆ ಮಾತಾಡ್ತಿಲ್ಲ? ಮಾತಾಡಿ. ಮಾತ್ ಬರ್ತಿಲ್ಲ ಅಲ್ಲ? ಇನ್ ಮುಂದೆ ನಿಮ್ ಭಿಕ್ಷೆ ಇಲ್ದೆ ನಾನ್ ಬದುಕ್ತೀನಿ. ಈ ಮನೇಲಿ ಇನ್ ಒಂದು ನಿಮಿಷ ಇರೋಕ್ಕೂ ನಂಗ್ ಮನ್ಸಾಗ್ತಿಲ್ಲ. ಆದ್ರೂ ನಿಮ್ ಮರ್ಯಾದೆಗೋಸ್ಕರ ಮಗಳ ತರ ಇರ್ತೀನಿ. ಅಯ್ಯೋ, ಬರೀ ಮಗಳ ತರ ಅಷ್ಟೇ. ನೋಡ್ರಿ ಅಮೃತ, ಈ ಚಪ್ಪಲಿ ತುಂಬಾ ಚೆನ್ನಾಗಿದೆ ಅಲ್ವಾ? ಏನೋ ಲುಕ್ಕು, ಕಣ್ಣು ಕಿತ್ತಾಕ್ಬಿಡ್ತೀನಿ. ಬಕ್ಸೋ ತಲೆನಾ ಹೊಡೆದ್ಬಿಡ್ತೀಯಾ? ತಾಕತ್ತಿದ್ರೆ ಮುಟ್ಟೋ ತಾಕತ್ತಿದ್ರೆ ನಡೀಲಿ, ನೀನು ನಡಿಯಲ್ಲೇ ನೀನು ನಡೀಲಿ ಸರ. ಸಣ್ಣ ವಿಷಯಕ್ಕೆ ಹಾಕ್ರಿ ಸರ ಕಿರಿಕು. ಒದೆ ಬಿಡಿ ಸರ, ಆತು ಬಿಡಿ ಸರ. ಕ್ಯಾಟ್ ಹತ್ರ ಬೇಡ, ಹೇಳವನ್ಗೆ. ನೀನು ನಡೀಲೇ ತಮ್ಮ. ಮಚ, ಇಲ್ಲಿ ನಾಯಿ ನರಿಗಳೆಲ್ಲ ನಿಗರ್ಕೊಂಡ್ಬಿಟ್ಟವೆ. ಮಿನಿಸ್ಟ್ರಿಗೆ ಹೇಳಿ ಜೈಲರ್ಗೆ ಫೋನ್ ಮಾಡಕ್ಕೆ ಹೇಳು. ಆ ವಯ್ಯ ಹೇಳಿದ್ರೆ ಎಲ್ಲ ನಡೀತದೆ. ನನ್ಗೆ ಐಟಮ್ ಬಂದು ಸೇರ್ಬೇಕು ಅಷ್ಟೇ. ಬೇಡ ಸರ್, ನಿನ್ಗಾಯ್ತು, ನಿನ್ಗೆ ಇಟ್ಟ ಹಿಡ್ತೀನ ಬಿಡಲ್ಲ ಸರ್. ಹೋಳಿ ಮಗ, ಪೊಲೀಸ್ ಅಂದ್ರೆ ವರ್ಸ್ ಬಿಸಾಕೋ ಬಟ್ಟೆ ಅನ್ಕೊಂಡಿದ್ದಾನೆ. ನಾನ್ ಹೇಳೋವರೆಗೂ ಈ ಕತ್ತಲೆ ಕೋಣೆಯಲ್ಲಿ ಕೊಳಿತಾ ಇರ್ಲಿ. ಇದೊಂಥರ ನಿಷಿದ್ಧ ಲೋಕ. ಇದು ಸಾಬೀತು ಹಾಗೂ ಸತ್ಯಗಳಿಗಿಂತ ಸಾಕ್ಷಿ ಹಾಕೋ ಹೆಚ್ಚಿದಲು ಕಾಮನ್ ಜನಕ್ಕೆ ಜಾಸ್ತಿ ಆಯ್ತು, ಚೆನ್ನಾಗಿರಲ್ಲ. ಇಲ್ಲೆಲ್ರದು ಕ್ರೈಮ್ ಸ್ಟೋರಿನೇ. ಒಳ್ಳೆ ಹುಡುಗನೇ ಸರ್, ಸುಮ್ಮನೆ ಯಾರ ತಂಟೆಗೂ ಹೋಗೋದಿಲ್ಲ. ಆ ಕ್ಯಾಟೆ ಅವನಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಹಾಕೊಳ್ಳ. ನನ್ನ ಕತ್ಲೆ ಕೋಣೆಲಿ ಕೊಳೆಯಂಗ್ ಮಾಡ್ಬಿಟ್ಟು ಈ ನನ್ನ ಮಗ ರೋಸಲ್ಲೇ ಹೃದಯ ಕಟ್ಟಷ್ಟು ಲವ್ ಮಾಡ್ತಾ ಇದ್ದಾನ.
ಡಾಕ್ಟರ್, ನಥಿಂಗ್ ಟು ವರಿ ಸರ್. ಥ್ಯಾಂಕ್ಸ್. ಇಷ್ಟೊಂದು ಲವ್ ಮಾಡ್ತಿದೀಯಾ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿನ್ನನ್ನು ಎಲ್ಲರೂ ಥರ ನೋಡಿಬಿಟ್ಟೆ. ಸಾರಿ. ಅಜಯ್, ಟೇಕ್ ಕೇರ್. ಸರ್, ಕ್ಯಾಟ್ದು ಜಾಸ್ತಿ ಆಯಿತು ಸರ್. ಅವನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡಬೇಕು. ಅವನಿಗೆ ನಾವು ಹೆದರ್ಬೇಕಾ, ನಮಗೆ ಅವನು ಹೆದರ್ಬೇಕಾ? ಸಾರಿ ಸರ್. ಇಂಥವ್ರನ್ನ ಮಟ್ಟ ಹಾಕಿದ್ರೇನೆ ಎಂತೆಂಥವ್ರನ್ನ ಮಟ್ಟ ಹಾಕಿದ್ರು ಅನ್ನೋದು. ಆಗಲೇ ನಮ್ಮ ಸ್ಥಾನಕ್ಕೆ ಬೆಲೆ ಬರೋದು. ಅಜಯ್ ಮೇಲೆ ಗಮನ ಇರಲಿ. ಸರ್, ಓಕೆ. ನೀನಿಲ್ಲೇ ಇರು. ನಾನಿಲ್ಲಿಗೆ ಬಂದಾಗಿನಿಂದ ನೋಡ್ತಾ ಇದ್ದೀನಿ. ಜೈಲಿಗೆ ಬಂದು ನನ್ನ ಚೇಂಬರ್ಗೆ ಹೋಗದೆ ಇದ್ದಿದ್ದ ದಿನ ಇದೆ, ಆದರೆ ನಿನ್ನ ನೋಡದೆ ಹೋಗಿದ್ದ ದಿನ ಇಲ್ಲ. ಇವತ್ತಿನ ದಿನದಲ್ಲೂ ಪ್ರತಿದಿನ ಬರೀಗಾಲಲ್ಲಿ ನಡ್ಕೊಂಡು ಬರೋದು ಗ್ರೇಟ್. ನಿನ್ನ ಪ್ರೀತಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಾರಿ, ನಿನ್ನ ಪ್ರೀತಿನ ಹೊಗಳ್ತಾ ಇದ್ದೀನಿ ಅನ್ಕೋಬೇಡ. ಒಂದು ನಿಜವಾದ ಲವ್ ನೋಡಿ ಖುಷಿ ಆಯಿತು. ಅಣ್ಣನ ಸ್ಥಾನದಲ್ಲಿ ನಿಂತು ಒಂದು ಮಾತು ಹೇಳ್ತೀನಿ. ನಿನ್ನ ಲವ್ಗೆ ಡಿಸ್ಕರೇಜ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ. ಸುಮ್ಮನೆ ನಿನ್ನ ಲೈಫ್ನ ನೀನೇ ಹಾಳು ಮಾಡ್ಕೊತಿದೀಯ ಅನ್ಸುತ್ತೆ. ಜೀವಾವಧಿ ಶಿಕ್ಷೆ ಆಗಿರೋ ಪ್ರೀತಿಗೋಸ್ಕರ ನೀನೆಷ್ಟು ವರ್ಷ ಅಲಿದ್ರೂ ಅರ್ಥ ಇಲ್ಲ. ನಿನಗೋಸ್ಕರ ಬದುಕಿರೋ ಪ್ರೀತಿನ ಅರ್ಥ ಮಾಡ್ಕೊ. ವಯಸ್ಸಾದ ತಂದೆ ತಾಯಿಗೆ ಆಸರೆ ಆಗಿರು. ಹೋಗು. ಸರ್, ಒಂದು ನಿಮಿಷ. ನೀವಿದನ್ನ ಒಳ್ಳೆ ಮನಸ್ಸಿಂದ ಹೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತು, ಆದರೆ ನನಗೂ ಮನಸ್ಸು ಅನ್ನೋದಿಲ್ವಾ? ಸರ್, ನೀವಿದನ್ನು ಚಾಲೆಂಜ್ ಅನ್ಕೋಬೇಡಿ. ನೀವು ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ಪ್ರೀತಿಸಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಆನೆಸ್ಟಾಗಿ ಯಾರನ್ನಾದರೂ ಪ್ರೀತಿಸಿ ಅವ್ರನ್ನ ಒಂದು ದಿನ ಮಿಸ್ ಮಾಡಿಕೊಂಡ್ರು ನಿಮ್ಮ ಮನಸ್ಸಿಗೆ ನೋವಾಗಲಿಲ್ಲ ಅಂತ ಹೇಳಿ ಸರ್. ಪಾಪ ಒಳ್ಳೆ ಹುಡುಗ, ನಾನೇ ರೌಡಿ ಅನ್ಕೊಂಡೆ. ಥ್ಯಾಂಕ್ ಯು ಸರ್. ಪ್ರಭು ಸರ್, ಕ್ಷಮಾದಾನ ಪತ್ರ ಅಪ್ರೂವ್ ಆಗಿದೆ. ಯಾರಿಗೆ ಸರ್? ನೋಡಿ. ಸರ್, ಅಜಯ್ ರಿಲೀಸ್ ಆಗ್ತಾ ಇದ್ದಾನಾ? ಅವ್ರ ಪ್ರೀತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಪ್ರಭು. ಹಾರ್ಟ್ ಟಚ್ ಮಾಡಿಬಿಟ್ಲಾ ಹುಡುಗಿ. ಸರ್, ಈ ವಿಷಯ ಅಜಯ್ ಹೇಳ ಸರ್, ಬಹಳ ಖುಷಿ ಪಡ್ತಾನೆ. ಬೇಡ, ಬೆಳಗ್ಗೆ ಸರ್ಪ್ರೈಸ್ ಕೊಡೋಣ. ರಿಲೀಸ್ ಆಗ್ತಾನಂತ? ಈ ಕ್ಯಾಟ್ ಕೈಯಿಂದ ಮಿಸ್ ಆಗಿದ್ದ ಹಿಸ್ಟ್ರಿನೇ ಇಲ್ಲ.
ಹಿಂಗೆ ಹೊಡಿಬೇಕು. ಅಜಯ್ ಸರ್ ಸಾಹೇಬ್ರು ಕರಿತಾ ಇದಾರೆ ಬಾ. ಹಾಂ ಬಂದೆ ಸರ್. ಬನ್ನಿ ಸರ್ ಹೋಗೋಣ. ಬಟ್ಟೆ ಬಿಚ್ಚು. ಸರ್ ಯಾಕೆ ಸರ್ ನಾನೇನು ತಪ್ಪು ಮಾಡಿದೆ? ಪ್ರೀತಿ ಮಾಡಿ ತಪ್ಪು ಮಾಡಿದೆ. ತಪ್ಪು ಮಾಡೋಕ್ಕೂ ಮುಂಚೆ ಪ್ರೀತಿ ಮಾಡಿದ್ದೆ ಸರ್. ಹಾಗಾದ್ರೆ ಈಗಲೂ ಪ್ರೀತಿ ಇದೆಯಾ? ನಾನು ಸತ್ರು ನನ್ನ ಆತ್ಮದಲ್ಲಿ ಪ್ರೀತಿ ಇರುತ್ತೆ ಸರ್. ಅದಕ್ಕೆ ಸಾವಿಲ್ಲ. ಓಹೋ, ಅಂತರಾತ್ಮದ ಪ್ರೀತಿ ಚೆನ್ನಾಗಿದೆ. ಸಾಯೋಷ್ಟು ಪ್ರೀತಿ ಇಟ್ಕೊಂಡು ಅವಳ ಲೈಫ್ ಚೆನ್ನಾಗಿರ್ಲಿ ಅಂತ ನೀನು ನಿನ್ಗೋಸ್ಕರ ಎಷ್ಟು ವರ್ಷ ಆದ್ರೂ ಕಾಯೋದ್ರಲ್ಲಿ ಶಬರಿನೇ ಮೀರಿಸ್ತೀನಂತ ಅವಳು. ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಹಳೆ ಲವ್ ಸ್ಟೋರಿ ಎಲ್ಲ ನೆನೆಸ್ಕೊಂಡು ನಮಗಂತೂ ಪ್ರೀತಿ ಸಿಗ್ಲಿಲ್ಲ, ನಿಮಗಾದ್ರೂ ಸಿಗ್ಲಿ ಅಂತ ನಾನು ಯಾರ ಜೊತೆನೋ ಫೈಟ್ ಮಾಡಿ ರಿಕ್ವೆಸ್ಟ್ ಮಾಡಿ ನಿನಗೆ ರಿಲೀಸ್ ಆರ್ಡರ್ ತಗೊಂಡು ಬಂದೆ. ತಗೋ ಸರ್. ನೀನ್ ರಿಲೀಸ್ ಆಗಿದೀಯಾ. ನಿನ್ ಹುಡುಗಿ ಇಲ್ಲಿಗೆ ಬರೋಕ್ ಮುಂಚೆ ನೀನೇ ಅವಳ ಹತ್ರ ಹೋಗಿ ಸರ್ಪ್ರೈಸ್ ಕೊಡ್ಬೇಕು. ಇಟ್ಸ್ ಓಕೆ. ಏನು ಚಂದ ಕಾಣಿಸ್ತಿದ್ಯಲ್ಲಿ, ಥಿಯೇಟ್ರ್ ಹೀರೋ ಇದ್ದಂಗೆ ಇದೆಯಲ್ಲ ಅಲ್ಲಿ. ಸಾಹೇಬ್ರು ಕಾಯ್ತವ್ರು ನೋಡಿ. ಆಯ್ತು ಸರ್. ಅಜಯ್ ಸರಣ್ರಿ ಸರ. ತುಂಬ ಥ್ಯಾಂಕ್ಸ್ ಸರ್. ಸರ್, ಇಲ್ಲಿಗೆ ಬಂದಮೇಲೆ ನಮ್ಮ ತಂದೆನ ಕಳ್ಕೊಂಡೆ. ಆದರೆ ಒಬ್ಬ ಒಳ್ಳೆ ಅಣ್ಣನ ಪಡ್ಕೊಂಡೆ ಸರ್. ಅದು ಬಿಡು, ಅಮೃತ ನಿನಗೋಸ್ಕರ ಪಟ್ಟಿರೋ ಕಷ್ಟನ ನೆನೆಸ್ಕೊಳ್ಳಕ್ಕೂ ತುಂಬ ಕಷ್ಟ ಆಗುತ್ತೆ ಅಜಯ್. ಅವಳ ಕಣ್ಣಲ್ಲಿ ಇನ್ನೊಂದು ಹನಿ ನೀರು ಬರ್ದಂಗೆ ನೋಡ್ಕೋ. ಹಾಂ ಸರ್. ನಿನಗೇನೇ ಸಹಾಯ ಬೇಕಾದರೂ ನಾನಿರ್ತೀನಿ. ಹೋಗು, ಬೇಗ ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡು. ತುಂಬ ಥ್ಯಾಂಕ್ಸ್ ಸರ್. ಲೇತಮ್ಮ, ಈಗಲಾದರೂ ನಂಬ್ತೀಯಾ ಯಾವ್ರಿದ್ದಾನೆ ಅಂತ? ಹೋಗು ಹೋಗು, ಒಳ್ಳೆ ಜೀವನ ಮಾಡ ಲೇತಮ್ಮ. ಲೇತಮ್ಮ, ನಿನ್ನ ಪ್ರೀತಿನ ನೀನು ಕೂಡ ತೊಗೊಂಡೋಗು. ಒಳ್ಳೆದಾಗಲಿ. ಬಿಹಾರಿಗಳಿಗೆ ಡೀಲ್ ಕೊಟ್ಟಿರೋದು. ಬರ್ತಾರೆ, ಚುಚ್ತಾರೆ, ಆಮೇಲೆ ಝೂಟ್. ಅದೇನು ಕಿತ್ಕೋತಾರೋ ಕಿತ್ಕಲಿ. ನನ್ನ ಮಕ್ಕಳು ನನಗೆ ಕಾಂಪೌಂಡ್ ಹಾಕ್ಬೋದು, ನಾನು ಹಾಕೋ ಸ್ಕೆಚ್ಗೆ ಹಾಕೋಕ್ಕಾಗಲ್ಲ.
ಸಾವಲ್ಲು ನೋವಲ್ಲು ನಾನಿನ್ನ ಸಂಗಾತಿ, ಈ ಮಾತು ಏನಾಯಿತು? ಮಾತಲ್ಲು ಹಾಡಲ್ಲು ನೀ ಕೊಟ್ಟ ಪ್ರೀತಿ ಹೀಗೇಕೆ ದೂರಾಯಿತು? ನೀ ನೋಡದೆ ಮಾತಾಡದೆ ನಾ ಹೋಗೇನು? ಪ್ರೀತಿಗೆ ರೋಜೆಂದರು, ಸತ್ತರೆ ತಾಜೆಂದರು, ಗುಂಡಿಗೆ ಮೃದು ಎಂದರು, ಬಾಣವ ಒಳಗಿಟ್ಟರು.